ವಾಹ್, ಇಲ್ಲಿ ನೋಡಿ ಹುಡುಗಿನ ಗಾಡಿ ನಡೆಸ್ತಿದ್ದಾಳೆ. ಇನ್ನು ನನ್ನ ಫ್ರೆಂಡ್ಸು ಇದ್ದಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸ್ವಾಗತ ಸುಸ್ವಾಗತ. ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಕರ್ನಾಟಕ ಬಾರ್ಡರಲ್ಲಿರುವಂಥ ಉರವಕೊಂಡ ಅಂತೇಳಿ ಆಂಧ್ರ ಡಿವಿಷನ್ ಬರುತ್ತೆ. ಅದು ಬಂದ್ಬಿಟ್ಟು ಆಂಧ್ರ ಬಾರ್ಡರ್. ಇದು ಆಂಧ್ರದಲ್ಲಿ ಎಂಟ್ರಿ ಆಗಿದ್ದೀವಿ ಈಗ ತಾನೇ ನಾವು. ಸೊ ಪ್ರೀವಿಯಸ್ ಆಗಿ ನಾವು ಬಂದಿರೋದು ಬಂದ್ಬಿಟ್ಟು ಅದು ಕರ್ನಾಟಕ ಬಾರ್ಡರ್. ಈಗ ಆಂಧ್ರ ಬಾರ್ಡರಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಚೆಕ್ ಪೋಸ್ಟ್ ಕೂಡ ಇದೆ ಅಲ್ಲ, ಕಾಣ್ತಾ ಇದೆ ಅಲ್ಲ ಚೆಕ್ ಪೋಸ್ಟು. ಸೊ ಚೆಕ್ ಪೋಸ್ಟ್ನ ದಾಟ್ಕೊಂಡು ಹೋಗಿದ್ದೀವಿ ಅಂತಂದರೆ ನಾವು ಸೊ ಆಂಧ್ರದಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಅಂತೇಳಿ ಅರ್ಥ. ಪರವಾಗಿಲ್ಲ, ಇದು ರೋಡ್ ಅನ್ನೋದು ತುಂಬ ಚೆನ್ನಾಗೇ ಇದೆ. ಹೈವೇಗೆ ಏನು ಕಡಿಮೆ ಇಲ್ಲ, ಆ ಥರನೇ ಇದೆ. ಸೊ ಮಿರರ್ಸ್ ಒಂದು ಇರಬೇಕು. ಮಿರರ್ಸ್ ಒಂದು ಮಿಸ್ಸಿಂಗ್ ಇದೆ. ಏನಾದರೂ ಮಿಸ್ಸಿಂಗ್ ಐತೆ ಈ ಗಾಡಿಯಲ್ಲಿ ಅಂತಂದರೆ, ಸೊ ಈ ಥರ ಏನಾದರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಮಿರರ್ಸ್ ಇಂಪಾರ್ಟೆಂಟ್ ರೋಲ್ ಆಗ್ತದಲ್ಲ. ಸೊ ಮಿರರ್ಸ್ ಒಂದು ತೆಗ್ಸ್ಬಿಟ್ಟಿದ್ದೀನಿ. ಅದೊಂದು ಡ್ರಾಬ್ಯಾಕ್ ಇದೆ, ನನ್ನ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ. ಏನಕ್ಕೆಂದರೆ ಜಾಗ ನಾನು ಇಲ್ಲಿ ಈ ಥರ ರೊಟೇಟ್ ಮಾಡ್ಕೊಂಡು ನೋಡ್ಕೋಬೇಕು, ಹಿಂದ್ಗಡೆ ಯಾರಾದರೂ ಬರ್ತಿದ್ದಾರಾ ಇಲ್ಲ ಅಂತ ಹೇಳ್ಬಿಟ್ಟು. ಏನಂದರೆ ಐ ಸ್ಪೀಡಲ್ಲಿ ಹೋಗ್ಬೋದು, ಬಟ್ ನಮ್ಮ ಗಾಡಿ ತಕ್ಕಂಗೆ ನಾವು ಹೋಗ್ಬೇಕಲ್ಲ. ಐ ಸ್ಪೀಡಲ್ಲಿ ಚೆನ್ನಾಗಿದೆ. ಇದು ರೋಡ್ ಬಂದ್ಬಿಟ್ಟು ಅನಂತಪುರ್ವರೆಗೂ A1 ರೋಡ್ ಅಂತಲೇ ಹೇಳ್ಬೋದು. ಈ ಥರ ಒಂದು ಸ್ಮೂತ್ ರೋಡ್. ನಿಮಗೆ ಎಲ್ಲಿ ಸ್ಪೀಡ್ ಬ್ರೇಕರ್ಸ್ ಅಂದರೆ ನಾರ್ಮಲ್ ವಿಲೇಜಸ್ ಅಥವಾ ಏನಾದರೂ ಬಂದರೆ ಮಾತ್ರ ನಿಮ್ಗೆ ಸ್ಪೀಡ್ ಬ್ರೇಕರ್ ಇರ್ತದೆ. ಇಲ್ಲ ಅಂತಂದರೆ ಏಕ ರೋಡು, ಒಂಥರ ಒಂದು ಸ್ಮೂತ್ ಫೀಲಿಂಗ್ ಇರುತ್ತೆ. ಇದರಲ್ಲಿ ಏನಾದರೂ ಒಂದು ಹೈ ಆ್ಯಂಡ್ ವೆಹಿಕಲ್ಸ್ ಅಂದರೆ ಒಂಥರ ಒಂದು 390 ಡ್ಯೂಕ್ 390 ಅಥವಾ R3 ಅಥವಾ ಏನಾದರೂ ಒಂದು ಟಾಪ್ ಸ್ಪೀಡ್ ಹೋಗೋ ಗಾಡಿಗಳು ಏನಾದರೂ ಈ ಕಡೆ ತೊಗೊಂಡು ಬಂದಿದ್ದೀವಿ ಅಂದರೆ ಮಾತ್ರ ಅಸ್ಸಾಮಾಗಿರುತ್ತೆ ರೈಡ್ಸ್ ಅನ್ನೋದು. R15 ಇದ್ದಿದ್ದರೆ ಮಾತ್ರ ಹೇಳಬೇಡ ಬಿಡಿ. ಅದು ಅರೌಂಡ್ ಒಂದು 130, 140 ಅಥವಾ 150ವರೆಗೂ ಟಚ್ ಆಗ್ತಿದ್ದೆ ನಾನು. ಇಲ್ಲಿ ನೋಡಿ ಹುಡುಗಿನ ಗಾಡಿ ನಡೆಸ್ತಿದ್ದಾಳೆ. ಇನ್ನು ನನ್ನ ಫ್ರೆಂಡ್ಸು ಇದ್ದಾರೆ, ಇನ್ನು ಗಾಡಿ ಬರಲ್ಲ ಗುರು ಅಂತ ಹೇಳ್ತಾ ಇರ್ತಾರೆ. ಸೊ ಈ ಥರ ಒಂದು ವೆಹಿಕಲ್ ಹಿಂದೆ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ನಾವು ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿವರೆಗೂ ನಮಗೆ ಏನೂ ಕಾಣಿಸಲ್ಲ. ಇಲ್ಲಿ ಏನಾದರೂ ಒಂದು ಸ್ಪೀಡಿಂಗ್ ವೆಹಿಕಲ್ ಈ ಥರ ಏನಾದರೂ ಬಂದಿದೆ ಅಂತಂದರೆ ಮಾತ್ರ ಭಾರಿ ಡೇಂಜರ್ ಆಗಿರುತ್ತೆ. ಸ್ವಲ್ಪ ಈ ಥರ ಸೈಡಿಗೆ ಬಂದ್ಬಿಟ್ಟು ನೋಡಿಕೊಂಡು ಆಮೇಲೆ ಓವರ್ಟೇಕ್ ಮಾಡಿ. ಇದೊಂದು ಬ್ಲೈಂಡ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಷ್ಟು ದೊಡ್ಡ ವೆಹಿಕಲ್ಸ್ ಹಿಂದೆ ಹೋಗಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸೊ ಫೋನ್ ಬರ್ತಾ ಇದೆ. ಯಾವಾಗಲೂ ಏನಾದರೂ ಫೋನ್ ಈ ಥರ ಏನಾದರೂ ಬಂದಿದೆ ಅಂದರೆ ಮಾತ್ರ ಸೈಡಲ್ಲಿ ಹಾಕ್ಬಿಟ್ಟೆ ಮಾತಾಡಿ. ಸೊ ನಾನೀಗ ಸೈಡಲ್ಲಿ ಹಾಕ್ತೀನಿ, ಸೈಡಲ್ಲಿ ಹಾಕಿ ಮಾತಾಡೋಣ. ಸೊ ಈ ಥರ ತಪ್ಪು ನೀವು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಫೋನ್ ಕಾಲ್ ಏನಾದರೂ ಬಂದಿದೆ ಅಂದರೆ ಮಾತ್ರ ಅವ್ರು ಮಾಡ್ತಿರೋದು ಕರೆಕ್ಟೇ ಇದೆ ಒಂದು ಮಟ್ಟಿಗೆ. ಬಟ್ ಇನ್ನೊಂದು ಮಿಸ್ಟೇಕ್ ಮಾಡ್ತಿದ್ದಾರೆ ಅವರು. ಸ್ಟಾಪ್ ಮಾಡಿಬಿಟ್ಟು ಮಾತಾಡೋದು ಒಳ್ಳೆಯದು. ಸೊ ಈ ಥರ ಕಾಲ್ ಕೆಳಗೆ ಬಿಟ್ಕೊಂಡು ಒಂದು ಕಿವಿಯಲ್ಲಿ ಈ ಥರ ಇಟ್ಕೊಂಡು ಈ ಥರ ಸೈಡಿಗೆ ಇಟ್ಕೊಂಡು ಮಾತಾಡೋದು. ಸೂರ್ಯದೇವಿಂದು ಗುಡಿ ಆಯಿತಾ? ಅದೇ ಸೂರ್ಯದೇವಂದು. ಇವ್ರಿಗೋಸ್ಕರನೇ ಇಲ್ಲಿವರೆಗೂ ಬಂದಿರೋದು ಉರವಕೊಂಡ ಒಳಗಡೆ. ಏರೋ ಬ್ಯಾಗ್ ಕೊಡು, ಇಲ್ಲಿ ಮುಂದೆ ಇಟ್ಕೊತೀನಿ ಕೊಡು. ಇಲ್ಲಿ ಮುಂದೆ ಇಟ್ಕೊಂತ. ಬಟ್ ಇಲ್ಲಿ ರೈಟ್ ಸೈಡ್ ತಗೋಬೇಕಲ್ಲ. ಸೊ ಈ ಥರ ಒಂದು ಮೇನ್ ರೋಡ್ಸ್ಗಳಿಗೆ ಏನಂತಂದರೆ ಇಂಡಿಕೇಟರ್ ಪ್ರಾಪರಾಗಿ ಹಾಕಿರಬೇಕು. ನೋಡಿ ಇವನು ಯಾವ ಥರ ಓವರ್ಟೇಕ್ ಮಾಡ್ತಾನೆ ಬೋಳಿ ನನ್ನ ಮಗ. ಮತ್ತೆ ಪ್ರಯೋಗ ಮಾಡ.
ಈ ಥರ ಟರ್ನಿಂಗಲ್ಲಿ ಮಾತ್ರ ಭಾಳ ಹುಷಾರಾಗಿರ್ಬೇಕಾಗ್ತದೆ, ಯಾಕಂದ್ರೆ ಈಗ ಬ್ಲೈಂಡ್ ಸ್ಪಾಟ್ ಇರ್ತಾವಲ್ಲ, ಲೈಕ್ ಸಡನ್ನಾಗ ಇನ್ನು ಬಂದು ನೋಡಿ ಈ ಥರ ಬರ್ತಾ ಇರ್ತಾರೆ. ಏಯ್ ಈ ಹಳ್ಳಿ ಊರಾಗ ಕೂಡ ಏನು ಟ್ರಾಫಿಕ್ ಅಪ್ಪ ಇದು. పెద్ద సమస్య వచ్చింది. ಈ ಹಳ್ಳಿ ಊರಾಗ ಕೂಡ ಏನು ಟ್ರಾಫಿಕ್ ಮಾಡ್ಕೊಂಡು ಇಟ್ಕೊಳ ನೀವು. ಎಲ್ಲ ಏನೋ ಇವು ಇವು ಏನಂತಾರ ಮನೆ ರೂಮ್ಸು.